ಹಾಯ್ ಹಲೋ ನಮಸ್ಕಾರ. ಮತ್ತೆ ತುಂಬ ದಿನದ ನಂತರ ವ್ಲಾಗ್ ಮಾಡ್ತಾ ಇದ್ದೀನಿ. ಒಂದಿಷ್ಟು ಬ್ರೇಕ್ ಆಯಿತು ಕಾರಣಾಂತರಗಳಿಂದ. ಸೊ ಜಪಾನ್ ಟೂರ್ದ ಬಗ್ಗೆ ತುಂಬ ಹಂಚ್ಕೊಬೇಕು ಅಂತಿದ್ದೆ. ಒಂದೊಂದಾಗಿ ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ಮೇಲಿಂದ ಜಪಾನ್ ಸೀರೀಸ್ ಸ್ಟಾರ್ಟು. ಓಕೆ, ಎಲ್ಲದಕ್ಕೂ ಮೊದಲನೇದಾಗಿ ನನ್ನ ಸ್ಪಾನ್ಸರ್ಸ್ K53. ಫಿಟ್ಫ್ಲೆಕ್ಸ್ ಅವ್ರ ಫುಡ್ ಬಗ್ಗೆ ನಾನು ತುಂಬಾ ಮಾತಾಡಬೇಕು. ಯಾಕಂತಂದರೆ ಓಕೆ, ಈ ಕಾಂಟೆಸ್ಟ್ ಮಾಡೋ ಟೈಮಲ್ಲೇ ಫೆಬ್ರವರಿಲಿ ನನಗೊಂದು ಸಣ್ಣದು ಮೈನರ್ ಒಂದು ಸರ್ಜರಿ ಆಗಿತ್ತು. ಲೈಪೋಮಾ ಅಂದರೆ ಇಟ್ಸ್ ನಥಿಂಗ್ ಬಟ್ ಫ್ಯಾಟ್ ಮಾಲಿಕ್ಯೂಲ್ಸ್ ಅಂತ, ಅದು ಕಾಮನು. ಸೊ ಅದಾದಮೇಲೆ ಕಾಂಪಿಟೇಷನ್ ಮಾಡಬೇಕಾ ಬೇಡವಾ ಅಂತ ಒಂದು ಗೊಂದಲದಲ್ಲಿದ್ದೆ. ಯಾಕಂದರೆ ಸ್ಟಿಚ್ಚಿಂಗು ಅದು ವರ್ಕೌಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೂ ಎರಡೂವರೆ ತಿಂಗಳು ಕಾಲಾವಕಾಶ ಇತ್ತು. ಮೇ 10ಗೆ ಕಾಂಟೆಸ್ಟ್ ಇದ್ದಿದ್ದು, ಮಾಡಿದೆ. ಸೊ ಆವಾಗ ನನಗೆ ತುಂಬ ಹೆಲ್ಪ್ ಮಾಡಿದ್ದು ಫಿಟ್ಫ್ಲೆಕ್ಸ್ ಅವರು. ನನಗೆ ಊಟ ಕಳಿಸ್ತಾಯಿದ್ರು ಪರ್ಫೆಕ್ಟ್, ನಮ್ಮ ಕಾಂಟೆಸ್ಟಿಗೆ ಏನು ಬೇಕು ಅಂತ ಅದು ಕಳಿಸಿದ್ದು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಫಿಟ್ಫ್ಲೆಕ್ಸ್ ಆ್ಯಂಡ್ K53. ಸೊ ಲೆಟ್ಸ್ ಗೋ. ಫಿಟ್ ಆ್ಯಂಡ್ ಫ್ಲೆಕ್ಸ್ ಕಡೆಯಿಂದ ನನಗೆ ನನ್ನ ಬೆಳಗ್ಗೆ ನಾನು ತೋರಿಸೋಂಥ ಮೀಲು ಹೊರತಾಗಿ ನೆಕ್ಸ್ಟು ನಾನು ವರ್ಕೌಟ್ ಆದಮೇಲೆ ಇದೆ 3 ಮೀಲನ್ನ ನಾನು ಡಿವೈಡ್ ಮಾಡ್ಕೊತೀನಿ. ಸೊ ಕುತೂಹಲ ನೀವೆಲ್ಲ ನಿಮಗೆ ಏನು ನಾನು ತಿಂತೀನಿ ಅಂತ. ಇದು 3 ಮೀಲಿದೆ, ನಾನು ತೋರಿಸ್ತೀನಿ ನಿಮಗೆ ನೋಡಿ. ಪರ್ಫೆಕ್ಟ್ ಮೀಲ್. ಸೊ ನಿಮಗೆ ಒಂದು ಡಿಫ್ರೆನ್ಸ್ ತೋರಿಸ್ತೀನಿ. ಫೆಬ್ರವರಿಲಿ ಸರ್ಜರಿ ಆಗಿ ನನ್ನ ಫೋಟೋ ಅದಾದಮೇಲೆ 2.5 ತಿಂಗಳಲ್ಲೇ ನನಗೆ ಈ ರೀತಿ ಬಾಡಿ ರೆಡಿ ಆಗಿದ್ದು. ಯಾರಾದರೂ ಆಶ್ಚರ್ಯಪಡ್ಬೋದು, ಅಲ್ಲಿಂದ ಇಲ್ಲಿಗೆ ಹೇಗೆ ಬಾಡಿ ಟ್ರಾನ್ಸ್ಫಾರ್ಮ್ ಆಯಿತು ಇಷ್ಟು ಕಮ್ಮಿ ಅವಧಿಯಿಲ್ಲಂತೆ. ಬಟ್ ದಟ್ ಇಸ್ ಕಾಲ್ಡ್ ಮಸಲ್ ಮೆಮೊರಿ ಅಂತ. ಮಸಲ್ ಮೆಮೊರಿ ಅಂದರೆ ಆಲ್ರೆಡಿ ನಮ್ಮ ಹತ್ರ ಮುಂಚಿತವಾಗಿ ನಾವು ಮಸಲ್ ಹಾಕ್ಕೊಂಡಿದ್ವಿ, ಏನಿಲ್ಲ, ನಾವು ಜಸ್ಟ್ ವರ್ಕೌಟ್ ಮಾಡಬೇಕು ಮತ್ತು ಗೆಟ್ ಬ್ಯಾಕ್ ಟು ಡಯಟ್. ಬಟ್ ಆದ್ರೂ ಈ ಕಾಂಪಿಟೇಷನ್ ವಾಸ್ ನಾಟ್ ಮೈ ಬೆಸ್ಟ್ ಫಾರ್ಮ್. ಯಾಕಂತಂದರೆ ಇಂಜುರಿ ಆಗಿತ್ತು, ಸ್ಟಿಚಿಂಗ್ಸ್ ಇನ್ನೂ ಹೀಲ್ ಆಗಿರಲಿಲ್ಲ, ತುಂಬ ವೆಯ್ಟ್ಸ್ ಎತ್ತಕ್ಕಾಗ್ತಿರ್ಲಿಲ್ಲ, ತುಂಬ ವರ್ಕೌಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಜಸ್ಟ್ ಡಯಟಿಂದ ಕಂಟ್ರೋಲ್ ಮಾಡಿ ಎಷ್ಟು ಬೇಕಷ್ಟು ವರ್ಕೌಟ್ ಮಾಡಿ ರೆಡಿ ಆಗಿದ್ದು. ಸೊ ದಿಸ್ ಇಸ್ ದ ಪಿಕ್ಚರ್. ಲೆಟ್ಸ್ ಗೆಟ್ ಬ್ಯಾಕ್ ಟು ದಟ್. ಹಾಯ್. ಸೊ ನಮ್ಮ ಸ್ನೇಹಿತರು ನೋಡಿ, ಇದು ಹೌಸ್ ಹೆಸರು. ಇಲ್ಲಿಂದ ಪಕ್ಕದ ಬಿಲ್ಡಿಂಗ್ ಕಾಣುತ್ತೆ. ಯಾವುದೇ ಹೋಟ್ಲಲ್ಲೇ ಜಪಾನಲ್ಲಿ ಹೋದ್ರೆ ವಿಶೇಷವಾಗಿರೋದು ಏನಂತಂತಂದ್ರೆ, ಎಲ್ಲಿ ಲೈಟು ವಿಶೇಷವಾಗಿರುವುದು ಏನಂತಂತಂದರೆ ಈ ಟಾಯ್ಲೆಟ್. ಇದು ಅತ್ತೆ ಟಾಯ್ಲೆಟ್ ಇಲ್ಲಿ ನೋಡಿದ್ದು ಮಜಾ ಇದೆ. ಇದು ಎಲ್ಲ ಕೆಲಸ ಮಾಡಿಕೊಡುತ್ತೆ. ನಾವು ಆರಾಮಾಗಿ ಕೂತ್ಕೊಂಡು ನಮ್ಮ ಕೆಲಸನ ನಾವು ಮುಗಿಸ್ಕೊಬೇಕು ಅಷ್ಟೆ. ಇದು ಚೀಬಾ ಅಂತ, ಟೋಕಿಯೋಯಿಂದ ಒಂದು 50 ಕಿಲೋಮೀಟ್ರ್ ಆಸುಪಾಸಿನಲ್ಲಿರುವಂಥ ಒಂದು ಊರು. ಹೆಂಗೆ ನಮ್ಮೂರಲ್ಲೇ ಮೈಸೂರು, ಮಂಡ್ಯ, ಬೆಂಗಳೂರಿಂದ ಮಂಡ್ಯ ಊರು, ಚನ್ನಪಟ್ಟಣ ಇದ್ದಂಗೆ ಔಟ್ಸೈಡೂರು. ಈ ಮೈನ್ ಸಿಟಿ ಅಲ್ಲ ಅಂದ್ರೂ ಒನ್ ಆಫ್ ದಿ ನಾರ್ಮಲ್ ಊರು ಅಂದ್ರೂ ಎಷ್ಟು ಸುಂದರವಾಗಿದೆ ನೋಡಿ ಊರು. ಸಾಕಾಗಿದೆ ಅಲ್ಲ? ಎಷ್ಟು ಊರು ಎಷ್ಟು ಕ್ಲೀನು, ನೀಟು ನೋಡಿ, ತುಂಬ ಸೈಲೆಂಟಾಗಿದೆ. ದ ಬೆಸ್ಟ್ ಪಾರ್ಟ್ ಅಂತಂದರೆ ಇಲ್ಲೊಂದು ಕಾಲುವೆ ಇದೆ. ಕಾಲುವೆಲೆಲ್ಲ ತುಂಬ ಝೂಮ್ ಮಾಡಿ ನೋಡೋದು ನಮಗೆ ಮೀನೆಲ್ಲ ಕಾಣುತ್ತೆ. ಸೊ ನೀಟಾಗಿ ಸಾಕಾಗಿದೆ. ಇದು ನಮ್ಮ ಚೀಬಾ ಅಂತ ನೋಡಿ, ಇಲ್ಲಿ ಹಾಕಿದೆ ಚೀಬಾ ಅಂತ. ಇದು ಟೋಕಿಯೋ ಪಕ್ಕದಲ್ಲಿರುವಂಥ ಊರು. ಇಲ್ಲೇ ನಾವು ಉಳ್ಕೊಂಡಿರುವಂಥ ಹೋಟ್ಲು.
12th ಫ್ಲೋರ್. ಸೊ ನೋಡಿ ಇಲ್ಲಿ ಒಂದು ಹಳದಿ ಪಟ್ಟಿ ಯೆಲ್ಲೋ ಕಲರ್ ಲೈನ್ ಕಾಣಿಸ್ತಿದೆ. ಇದೇನಂತಂದರೆ ಈ ಯಾರಿಗೆ ಕಣ್ ಕಾಣಲ್ಲ ಅವರು ಈ ಲೈನ್ನ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಇಲ್ಲಿ ನಮಗೆ ಒಂಥರ ಎಂಬ್ರಾಯ್ಡ್ ಆಗಿರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ನಮಗೆ ಹಿಂಗೆ ನಡೀತಾ ಇದ್ದರೆ ಇಲ್ಲಿ ಏನೋ ಇದೆ ಅಂತ. ಸೊ ಇದನ್ನು ಅವರು ಫಾಲೋ ಮಾಡಿಕೊಂಡು ಅವರು ಓಡಾಡ್ಬೋದು. ಸೊ ಯೂಶ್ವಲಿ 2 ದಾರಿ ಇದೆ. ಒಂದು ಹಿಂಗೋಗೋರು ಜನ, ಕೆಲವರು ಈ ಕಡೆ ಹಿಂಗೆ ಬರೋರು. ಸೊ ಅದನ್ನು ಅವರು ನೀಟಾಗಿ ಫಾಲೋ ಮಾಡ್ತಾರೆ. ಸೊ ಈ ಕಡೆ ಹೋಗೋರೆಲ್ಲ ಹಿಂಗೆ ಹೋಗ್ಬೇಕು, ಆ ಕಡೆ ಬರೋರೆಲ್ಲ ಹಂಗೆ ಬರಬೇಕು. ನೋಡಿ ಅದೆಷ್ಟು ಸಿಸ್ಟಮ್ಯಾಟಿಕ್ ಆಗಿದೆ ಅಂತ. ಜನ ಅಂದರೆ ಎಲ್ಲ ಒಂದೇ ಕಡೆ ನುಗ್ಗಲ್ಲ, ಅವ್ರಿಗೆ ಒಂದು ದಾರಿ ಇದೆ. ಇದು ಮಾತ್ರ ಸ್ಪೆಷಲ್ ಲೈನ್ ಇದು. ನೋಡಿ ಎಷ್ಟು ವಿಶೇಷವಾಗಿದೆ ಈ ನಗರ. ನಮ್ಮೂರಿನ ಸಿಗ್ನಲ್ ಇರಲಿ ಇಲ್ಲದೇ ಇರಲಿ ಜಂಪ್ ಮಾಡಿಕೊಂಡು ಓಡ್ತಾ ಇರೋದೆ. ಆದರೆ ಇಲ್ಲ ಹಂಗಿಲ್ಲ, ಅಕ್ಕಪಕ್ಕ ಗಾಡಿ ಇಲ್ಲ ಅಂದ್ರೂ ಸಿಗ್ನಲ್ ಬರೋವರೆಗೂ ಕಾಯಬೇಕು. ಕಾದು ಸಿಗ್ನಲ್ ಬಂದಮೇಲೆ ಮಾತ್ರ ಕ್ರಾಸ್ ಮಾಡಬೇಕು. ನನಗೆ ಇಷ್ಟ ಆಗಿದ್ದು ಈಗಲೂ ಹೇಳ್ತೀನಿ ನೋಡಿ, ಈ ಪಟ್ಟಿ ಲೈನ್ಗಳು ಸೂಪರ್ ಅಲ್ಲ. ಇವತ್ತು ನಾಳೆ ಕಾಂಟೆಸ್ಟ್ ಅಂತಂದರೆ ಒಂದಿನ ಮುಂಚೆ ನಮಗೆ ಪ್ರೋ ಟ್ಯಾನ್ ಅಂತ ಒಂದು ಟ್ಯಾನಿಂಗ್ ಆಗ್ತಾರೆ. ಟ್ಯಾನ್ ಅಂತ ಅಂದರೆ ನಮ್ಮ ಇರೋ ಸ್ಕಿನ್ ಕಲ್ನ ಒಂದು ಸ್ವಲ್ಪ ಟ್ಯಾನ್ ಅಂದರೆ ಒಂದು ಶೇಡ್, ಬಿಸಿಲಲ್ಲಿ ಹೋದರೆ ಹೇಗೆ ಕಪ್ಪಾಗುತ್ತೆ ಆ ಥರ ಒಂದು ಶೇಡ್ನ ಕಪ್ ಮಾಡ್ತಾರೆ. ಕಪ್ ಅಂದರೆ ಒಂದು ಬ್ರೌನಿಶ್. ಸೊ ನಾಳೆಗೆ ಅದು ಕರೆಕ್ಟಾಗಿರುತ್ತೆ ಕಾಂಟೆಸ್ಟ್ ಮಾಡುವಾಗ. ಸ್ವಲ್ಪ ಮಸಲ್ಸ್ ಎಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಸೊ ಈಗ ನಾವು ಟ್ಯಾನಿಂಗ್ ಪ್ರೋಸೆಸರ್ ಇದ್ದೀವಿ. ಟ್ಯಾನಿಂಗ್ ಮುಗಿಸ್ಕೊಂಡು ನಾಳೆ ಕಾಂಟೆಸ್ಟ್. ಇನ್ನೊಂದು ವಿಶೇಷವಾಗಿ ಏನು ಅಬ್ಸರ್ವ್ ಮಾಡಿದೆ ಅಂದರೆ ಇಲ್ಲಿ ತುಂಬ ಜನ ಕಪ್ಪು ಬಿಳಿ ಜಾಸ್ತಿ ಬ್ಲ್ಯಾಕು ಗ್ರೇ ಕಲರ್ ಅಂತ ಬಟ್ಟೆಗಳೇ ಜಾಸ್ತಿ ಹಾಕೋದು. ನೋಡಿ ಎಷ್ಟು ಯಾರು ಇಲ್ಲಿ ಕಲರ್ಫುಲ್ಲಾಗೆ ಅಂದರೆ ಕಲರಾಗೆ ವೆರಿ ರೇರು ಕಲರ್ಫುಲ್ಲಾಗಿರೋಂಥ ಬಟ್ಟೆಗಳು ಹಾಕೋದು. ತುಂಬ ಜನ ಅಂದರೆ ನೋಡಿ ಎಲ್ಲ ಬ್ಲ್ಯಾಕು ವೈಟು ಗ್ರೇ. ಇದೇ ನನಗೆ ಸ್ವಲ್ಪ ವಿಶೇಷ ಅನ್ನಿಸ್ತು. ನೋಡಿ ಇದು ಚೀಬಾ ಅಂತ ಒಂದು ಊರು ನಮ್ಮ ಟೋಕಿಯೋಯಿಂದ ಒಂದು 50 ಕಿಲೋಮೀಟ್ರ್ ಆಸ್ಪಾಸ್ ಇರುತ್ತೆ. ನಮ್ಗೆ ಹೇಗೆ ನಮ್ಮ ಬೆಂಗಳೂರಿಂದ ಮಂಡ್ಯ ಮೈಸೂರು ಆ ಥರ ಹೋದಂಗೆ ಇಲ್ಲಿ ಚೀಬಾ ಅಂತ. ಈ ಊರೇ ನೋಡಿ ಹೇಗಿದೆ, ಸಖತ್ತಾಗಿದೆ, ಬ್ಯೂಟಿಫುಲ್ ಅಲ್ಲ. ಒಂದು ಮುಂದುವರಿದ ದೇಶ ಅಂತಂದರೆ ಅಲ್ಲಿರುವಂಥ ಜನರು ಅಷ್ಟೇ ಕಷ್ಟಜೀವಿಗಳಿಂದ ಅಷ್ಟೇ ನಮ್ಮ ದೇಶ ಅನ್ನೋದು ಮೊದಲು ಬರುತ್ತೆ. ಒಂದು ಎರಡನೇದು ಇಲ್ಲಿರೋವಂಥ ಜನ ನನಗೆ ತುಂಬ ಇಷ್ಟ ಆದರು. ತುಂಬ ಹಂಬಲ್, ತುಂಬ ಹೆಲ್ಪ್ಫುಲ್ಲು ಜನ ಅಂತ, ವೆರಿ ಹೆಲ್ಪ್ಫುಲ್, ತುಂಬ ಸಾಫ್ಟ್ ಸ್ಪೋಕನು. ಅವರಾಯ್ತು ಅವ್ರ ಪಾಡಾಯಿತು. ರೈಲ್ವೆ ಸ್ಟೇಷನ್ಲು ಅಷ್ಟೇ, ಟ್ರೈನಲ್ಲಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ತುಂಬ ಕಮ್ಮಿ ಶಬ್ದ ಮಾಡೋದು, ಜಾಸ್ತಿ ಲೌಡಾಗಿ ಮಾತಾಡೋಲ್ಲ, ನಾವುಗಳಲ್ಲಿ ಜಾಸ್ತಿ ಮಾತಾಡೋದು. ಸೊ ಹಾಗೆ ವೆರಿ ಸೈಲೆಂಟ್, ವೆರಿ ಕ್ವೈಟ್. ಸಿಟಿ ಸೆಂಟ್ರಲ್ಲ ಇದು. ಸೊ ಇವತ್ತು ಬ್ರೀಫಿಂಗ್ ನಡೀತಾ ಇದೆ. ನಾಳೆ ಕಾಂಪಿಟೇಷನ್ಗೆ ಇವತ್ತೆಲ್ಲ ಬ್ರೀಫ್ ಮಾಡ್ತಾರೆ. ಸೊ ಅಥ್ಲೀಟ್ಸ್ ಎಲ್ಲ ಇವತ್ತು ಬರಬೇಕು, ಬಂದು ನೋಡೋಣ ಹೇಗೆ ನಡೀತದೆ ಬ್ರೀಫಿಂಗ್. We are India.